ಕೊನೆ ದಿನ ಮಗ ನಿಮ್ಮ ಜೊತೆ ಯಾವಾಗ ಸರ್ ಕಡೆದಾಗ ಮಾತಾಡಿದ್ರೆ ಅವತ್ತು ಏನಾಯ್ತು ಸರ್ ನಿಮ್ಗೆ? ಅಯ್ಯೋ ದೇವ್ರೆ, ಏನು ಹೇಳಿ, ನನ್ನ ಜೊತೆ ಮಾತಾಡಿದ್ದು ತಿರ್ಗಾ ಹಿಂದಿನ ದಿವಸ ಮ್ಯಾಚ್ ಆಗ್ತಾಯಿತ್ತು. ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ರು, ಅವ್ನು ಮ್ಯಾಚನ್ನು ನೋಡ್ತಾ ಇರಲಿಲ್ಲ. ಯಾರೋ ಗೆಸ್ಟ್ ಬಂದಿದ್ರು, ಆ ಗೆಸ್ಟ್ ಬಂದಾರಲ್ಲ ಅಂತ ಮಾತಾಡೋಣ ಅಂತ 11 ಗಂಟೆಯಲ್ಲಿ ಬಂದ್ಬಿಟ್ಟು ಮಾತಾಡಿಸ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಹೋದ. ತಿರ್ಗಾ ದಿವಸ ಬೆಳಿಗ್ಗೆ ನಾನು ನನ್ನ ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ದೆ ಮೇಲ್ಗಡೆ, ಹೋಗಿ ಬರ್ತೀನಿ ಅಂತಲೂ ಹೇಳಿಲ್ಲ. ಕೇಳಿದೆ ಮಗ ಎಲ್ಲೇ ಅಂತ, ಮಗ ಇಲ್ಲ ಅವನು ಸ್ನಾನ ಮಾಡ್ತಾಯಿದ್ದ ಅಂತ ಬಾಗ್ಲಾಕೆ ಸ್ನಾನ ಮಾಡ್ತಾಯಿದ್ದ. ತಿರುಗಿ ನಾನು ನನ್ನ ಕೆಲಸ ಮುಗಿಸಿ ಕೆಳಗಡೆ ಬರೋದ್ರೊಳಗಡೆ ಮತ್ತೆ ಕೇಳಿದೆ, ಚಿನ್ನು ಎಲ್ಲಿ ಅಂತ ಕೇಳಿದೆ. ಚಿನ್ನು ಇಲ್ಲ ಅಪ್ಪ ಮೇಲೆ ಇದೆಯಲ್ಲ, ನಾನು ಹೋಗ್ತೀನಿ ಅಮ್ಮ ಬಿಡು ಅಂತೇಳಿ ಲಾಸ್ಟ್ ಅವ್ನ ಮುಖನೂ ನೋಡಿಲ್ಲ ನಾನು. ತಿರ್ಗಾ ದಿವಸ ಸೀದಾ ಕಾಲೇಜಿಗೆ ಹೋಗ್ಬಿಟ್ಟ. ನಾನು ಅವನ ಮುಖನೂ ನೋಡೋಕ್ಕಾಗಿಲ್ಲ. ಯಾವಾಗ ಹೋಗಿ ಇವರು ಡಾಕ್ಟ್ರ್ ಬರೋಕ್ಕೆ ಹೇಳಿ ಹೋಗಿ ಕೇಳಿದಾಗ ನೋ ಮೋರ್ ಅಂದರು, ನಮ್ಮ ಪ್ರಾಣನೇ ಹೊರಟೋಯ್ತು. ಇನ್ನೂ ಒಂದು ಎಷ್ಟು ದುಃಖ ಅಂದರೆ ನೋಡಿ, ನಾನು ಕಾರಲ್ಲಿ ಹೋದರೆ ಲೇಟ್ ಆಗುತ್ತೆ, ಬೈಕಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು ಮೆಟ್ರೋದಲ್ಲಿ ಹೋದೆ. ಸಂಪಿಗೆ ಥಿಯೇಟ್ರ್ವರೆಗೂ ಮೆಟ್ರೋದಲ್ಲಿ ಹೋದೆ. ಮೆಟ್ರೋದಿಂದ ಆ ಕಡೆಗೆ ನಾನು ಹೆಂಡ್ತಿ ಹೇಳಿದ್ಲು, ಬೇಡ ಅಲ್ಲಿ ಹೋದರೆ ಲೇಟ್ ಆಗುತ್ತೆ, ನಡೀರಿ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಸಂಪಿಗೆ ಥಿಯೇಟ್ರಲ್ಲಿ ಇಳಿದೆ. ಇವರ ಪ್ರೊಟೆಕ್ಷನಿಗೋಸ್ಕರ ಯಾವುದೇ ಒಂದು ವೆಹಿಕಲ್ಗಳು ಬಿಡಲಿಲ್ಲ, ಯಾವುದೇ ಒಂದು ಆಟೋದವ್ರು ಬಿಡಲಿಲ್ಲ. ಆಟೋದವ್ರು ಕೇಳಿದರೆ ನಾವು ಬರಲ್ಲ ಅಂದರು. ಸಂಪಿಗೆ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಮಲ್ಯ ಹಾಸ್ಪಿಟ್ಲ್ವರೆಗೂ ನಾವು ಇದಕ್ಕೆ ನಡ್ಕೊಂಡು ಓಡಿ ಹೋದು. ಕೊನೆಯದಾಗಿ ಸರ್, ಈಗ ಘಟನೆ ಆಗಿ 3 ದಿನ ಆಗಿದೆ ಸರ್. ಸರ್ಕಾರ 5 ಜನ